ಮಾಡಿದೆನೆಂಬುದು ಮನದಲ್ಲಿ ಹೊಳೆದೆಡೆ. ಒಮ್ಮೆ ನಮ್ಮ ಸ್ವಾಮೀಜಿಯವರು ಬಸವಣ್ಣನವರ ಮಾಡಿದೆನೆಂಬುದು ಮನದಲ್ಲಿ ಹೊಳೆದೆಡೆ ವಚನದ ಬಗ್ಗೆ ಮಾತನಾಡುತ್ತಾ, ನಮ್ಮ ಭಕ್ತಿ ಸಾಧನೆ ನಿರಹಂಕಾರದಿಂದ ಕೂಡಿರಬೇಕು, ಇಲ್ಲದಿದ್ದರೆ ಸಾಧನೆಯ ಫಲ ಸಿಗುವುದಿಲ್ಲ ಎನ್ನುವ ಕಥೆಯನ್ನ ಹೇಳಿದರು. ಒಬ್ಬ ದೈವ ಭಕ್ತನಿದ್ದಂತೆ. ಪ್ರತಿದಿನ ತಪ್ಪದೆ 3 ಬಾರಿ ಸ್ನಾನ ಮಾಡಿ 3 ಬಾರಿ ಪೂಜೆ ಮಾಡುತ್ತಿದ್ದ. ಅವಕಾಶ ಸಿಕ್ಕಾಗಲೆಲ್ಲ ತೀರ್ಥಯಾತ್ರೆ ಮಾಡುತ್ತಿದ್ದ ಮತ್ತು ನೋಟ್ ಪುಸ್ತಕಗಳಲ್ಲಿ ದೇವರ ನಾಮವನ್ನು ಕೂಡ ಬರಿತಿದ್ದ. ಆತ ಹಾಗೆ 100 ನೋಟ್ ಪುಸ್ತಕಗಳಲ್ಲಿ ಬರೆದ ದೇವರ ನಾಮ 16 ಕೋಟಿ ಸಂಖ್ಯೆಯನ್ನು ಮೀರುತ್ತಿತ್ತು. ಆತ ಹೆಮ್ಮೆಯಿಂದ ತನ್ನನ್ನು ತಾನೇ ತೇರಾಕೋಟಿ ಎಂದು ಕರ್ಕೊಳ್ತಿದ್ದ. ತಾನು ಮಾಡಿದ ಅಸಂಖ್ಯ ಪೂಜಾ ಪುನಸ್ಕಾರಗಳ ಬಗ್ಗೆ, ತೀರ್ಥಯಾತ್ರೆಗಳ ಬಗ್ಗೆ ಹೆಮ್ಮೆಯಿಂದ ಕೊಚ್ಚಿಕೊಳ್ತಿದ್ದ. ಒಮ್ಮೆ ಕನಸಿನಲ್ಲಿ ಆತ ಸ್ವರ್ಗ ನರಕಗಳ ಮುಂಬಾಗಿಲಿನಲ್ಲಿ ನಿಂತಿದ್ದ. ಅಲ್ಲೊಬ್ಬ ದೇವದೂತನಿದ್ದ. ಆತ ಮರಣಾನಂತರ ಅಲ್ಲಿಗೆ ಬರುವವರ ಶುಭ ಅಶುಭ ಕಾರ್ಯಗಳನ್ನ ಲೆಕ್ಕ ಹಾಕಿ ಅವರನ್ನ ಸ್ವರ್ಗಕ್ಕೋ ನರಕಕ್ಕೋ ಕಳಿಸುತ್ತಿದ್ದಂತೆ. ದೈವ ಭಕ್ತನಿಗೆ ತನ್ನ ಭವಿಷ್ಯದ ಬಗ್ಗೆ ಬಹಳ ಕುತೂಹಲ. ಆತ ದೇವದೂತನನ್ನ, ನಾನೀಗ ಸತ್ತರೆ ಸ್ವರ್ಗಕ್ಕೆ ಹೋಗ್ತೀನೋ ಅಥವಾ ನರಕಕ್ಕೆ ಹೋಗ್ತೀನೋ ಎಂದು ಕೇಳ್ದ. ಆತ, ನೀವು ಮಾಡಿರುವ ಶುಭ ಅಶುಭ ಕಾರ್ಯಗಳನ್ನ ಹೇಳಿ ಎಂದು ಕೇಳ್ದ. ಭಕ್ತ ಬಹಳ ಹೆಮ್ಮೆಯಿಂದ, ತೀರಾ ಕೋಟಿಗೂ ಹೆಚ್ಚು ದೇವರ ನಾಮವನ್ನ ನಾನು ಬರೆದಿದ್ದೀನಿ ಅಂತ ಹೇಳ್ಕೊಂಡ. ದೇವದೂತರು, ನೀವು ಕೋಟ್ಯಾಂತರ ದೇವರ ನಾಮಗಳನ್ನ ಬರೆದಿರಬಹುದು, ಆದ್ರೆ ನೀವು ಪ್ರತಿ ಸಾರಿ ನಿಮ್ಮ ಪರಿಚಯ ಮಾಡಿಕೊಡುವಾಗ ನಿಮ್ಮ ಹೆಸರಿನ ಹಿಂದೆ ತೇರಾಕೋಟಿ ಎಂದು ಹೇಳಿಕೊಳ್ಳುತ್ತಿದ್ದೀರಿ. ಹಾಗೆ ಪ್ರತಿ ಸಾರಿ ಹೇಳಿದಾಗಲೂ ನಿಮ್ಮ ಶುಭ ಕರ್ಮ ಫಲಗಳು ಕಡಿಮೆಯಾಗುತ್ತಾ ಹೋಗುತ್ತಿತ್ತು. ಈಗ ದೇವರ ನಾಮ ಬರೆದ ಪುಣ್ಯ ಶೂನ್ಯವಾಗಿದೆ, ನೀವು ಸ್ವರ್ಗಕ್ಕೆ ಹೋಗಲಾರಿರಿ ಎಂದರು. ದೈವ ಭಕ್ತನಿಗೆ ಕೊಂಚ ಅಳುಕೆನ್ನಿಸಿತು. ಆದರೂ ನಾಮ ಬರೆದ ಪುಣ್ಯವಿಲ್ಲದಿದ್ದರಂತೆ. ನಾನು ಪ್ರತಿದಿನ 3 ಬಾರಿಯಾದರೂ ಪೂಜೆ ಮಾಡಿದ್ದೇನೆ, ಅದರ ಪುಣ್ಯವೇ ಬೇಕಾದಷ್ಟಿರಬೇಕು, ಆ ಲೆಕ್ಕವನ್ನು ನೋಡಿ ಎಂದು ಕೇಳಿಕೊಂಡ. ದೇವದೂತರು ತಲೆಯಲ್ಲಾಡಿಸುತ್ತಾ, ನೀವು ಸಾಕಷ್ಟು ಪೂಜೆ ಮಾಡಿದ್ದೀರಿ, ಆದ್ರೆ ಯಾರಾದರೂ ನಿಮ್ಮ ಎದುರಿಗಿದ್ದರೆ ಅಂದು ಪೂಜೆಯನ್ನ ಕೊಂಚ ಹೆಚ್ಚಿಗೆ ಮಾಡಿ ಅವರನ್ನ ಮೆಚ್ಚಿಸಲು ಯತ್ನಿಸುತ್ತಿದ್ದೀರಿ. ಅವರು ನಿಮ್ಮ ಪೂಜೆಯ ಅಬ್ಬರವನ್ನು ನೋಡಿ ಅಬ್ಬಬ್ಬಾ ಎನ್ನುತ್ತಿದ್ದರು. ಆಗ ನಿಮ್ಮ ಪುಣ್ಯ ಕಡಿಮೆ ಆಗ್ತಿತ್ತು. ಆ ಲೆಕ್ಕದಲ್ಲೂ ಏನೂ ಉಳಿದಿಲ್ಲ ಅಂತ ಹೇಳ್ದ. ಕೊಂಚ ಗಾಬರಿಗೊಂಡ ದೈವ ಭಕ್ತ, ನನ್ನ ತೀರ್ಥಯಾತ್ರೆಗಳ ಫಲವೇನಾಯಿತು ಎಂದು ಕೇಳಿದ. ದೇವದೂತರು, ನೀವು ಎಲ್ಲರೊಂದಿಗೆ ನಾನು ನೋಡದ ಪುಣ್ಯಕ್ಷೇತ್ರವೇ ಇಲ್ಲ, ನೀಯದ ಪುಣ್ಯತೀರ್ಥವೇ ಇಲ್ಲವೆಂದು ಹೇಳಿಕೊಳ್ಳುತ್ತಿದ್ರಿ, ಈಗ ಅದರ ಪುಣ್ಯವೂ ಇಲ್ಲ ಎಂದರು. ದೈವ ಭಕ್ತನಿಗೆ ತಮ್ಮ ಸ್ವಪ್ರಶಂಸೆಯ ಬಗ್ಗೆ ಬೇಸರವೆನಿಸಿತು. ಬದುಕಿನಲ್ಲಿ ಮಾಡಿದ್ದೆಲ್ಲ ವ್ಯರ್ಥವಾಯಿತಲ್ಲ ಎನಿಸಿತು. ಪಶ್ಚಾತ್ತಾಪ ಉಂಟಾಯಿತು. ಪಶ್ಚಾತ್ತಾಪದ ಫಲವಾಗಿ ತನ್ನಿಂದ ತಾನೇ ಕಣ್ಣೀರು ಹರಿಯತೊಡಗಿತು. ಆಗ ದೇವದೂತರು, ಆಹಾ, ನಿಮ್ಮ ಪಶ್ಚಾತ್ತಾಪದ ಕಣ್ಣೀರಿನಿಂದ ದೇವರಿಗೆ ನಿಮ್ಮ ಬಗ್ಗೆ ಮರುಕ ಉಂಟಾಗಿದೆ. ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೇಯದೆ ಹೋಗುವಂತ ಪಾಪಗಳು ಯಾವುವೂ ಇಲ್ಲ, ಚಿಂತಿಸಬೇಡಿ, ನಿಮ್ಮ ಪ್ರಕರಣವನ್ನು ಮರುಪರಿಶೀಲಿಸಲಾಗುವುದು ಎಂದರು. ಆಗ ದೈವ ಭಕ್ತನ ಕಣ್ಣುಗಳಿಂದ ಮತ್ತೆ ಕಣ್ಣೀರು ಸುರಿಯಲು ಆರಂಭವಾಯಿತು. ಆದರೆ ಅದು ಆನಂದದ ಕಣ್ಣೀರಾಗಿತ್ತು. ಕಣ್ಣೀರಿನಿಂದ ಬಟ್ಟೆಗಳೆಲ್ಲ ಒದ್ದೆಯಾದಾಗ ಅವನಿಗೆ ಎಚ್ಚರಿಕೆಯಾಯಿತು. ಇದುವರೆಗೂ ತಾನು ಕಂಡಿದ್ದೆಲ್ಲ ಕನಸೆಂದು ಅರ್ಥವಾಯಿತು. ಎದ್ದು ಕುಳಿತಾಗ ಆತನ ಅಂತರಂಗದ ಕಣ್ಣುಗಳು ತೆರೆದಿದ್ದವು. ನಮಗೂ ಕೂಡ ಯಾವಾಗಲಾದರೂ ನಾವು ಮಾಡಿರುವಷ್ಟು ಪೂಜೆ ಪುನಸ್ಕಾರ ಮತ್ತಾರು ಮಾಡಿರಲವೆನಿಸಿದರೆ ಆಗ ಈ ಕಥೆಯನ್ನ ನೆನಪಿಗೆ ತೆಗೆದುಕೊಳ್ಳಬಹುದು.